ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಫಂಕ್ಷನ್ ಇತ್ತು ಅಜ್ಜಿ ಊರಲ್ಲಿ, ಹಾಗಾಗಿ ಹೊರಟಿದ್ದು. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ. ಇವತ್ತು ತಿಂಡಿಗೆ ಅಂತ ಮೆಂತೆ ಭಾತ್ನ ಮಾಡ್ತಾ ಇದ್ದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ವಿಡಿಯೋನ ಹಾಕಿದ್ದೀನಿ, ನೋಡ್ದಿರೋರು ಯಾರು ನೋಡಲಿ ಅಂತ ಅಷ್ಟೇ. ಮೊದಲಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲದನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕಲ್ಲಲ್ಲೇ ನಾನು ಜಜ್ಕೊಂಡಿರೋದು. ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೀವು ಮೆಣಸಿನ್ಕಾಯಿನಾದರೂ ಹಾಕ್ಬೋದು, ಇಲ್ಲಾಂದರೆ ಖಾರದ ಪುಡಿನಾದರೂ ಹಾಕ್ಬೋದು, ಏನಾದ್ರೂ ಹಾಕ್ಬೋದು. ನಾನು ಮೆಣಸಿನ್ಕಾಯಿ ಹಾಕಿದೆ ಇವತ್ತು. ಇಲ್ಲಾಂದರೆ ಖಾರ ಕಮ್ಮಿ ಏನಾದರೂ ಆಯಿತು ಅಂದರೆ ನೋಡಿಕೊಂಡು ಬೇಕು ಅಂದರೆ ಖಾರದ ಪುಡಿನೂ ಹಾಕ್ಕೊಬೋದು. ಹಾಗೆ ಮೆಣಸಿನ್ಕಾಯಿ ಎಲ್ಲ ಆದಮೇಲೆ ಸ್ವಲ್ಪ ಈರುಳ್ಳಿ, 1-2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಅಥವಾ 2 ಟೊಮೊಟೊನ ಸೇರಿಸಿ, ಟೊಮೊಟೊ ಜಾಸ್ತಿ ಆದ್ರೂ ಚೆನ್ನಾಗಲ್ಲ, ಹುಳಿ ಹುಳಿ ಆದಂಗೆ ಆಗುತ್ತೆ. ನಾನು ಮೀಡಿಯಮ್ ಆಗಿರೋವಂಥ 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 3 ಜನಕ್ಕೆ ಆಗೋ ಕ್ವಾಂಟಿಟಿಲಿ ಮಾಡ್ತಾ ಇರೋದು, 3 ಜನ ಅಥವಾ 4 ಜನ. ನಾನಿಲ್ಲಿ 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ಸಾಂಬಾರು ಪೌಡರು ಮನೇಲಿ ಮಾಡಿರೋದು, ಹಾಗೆ ತುಪ್ಪದ ಪೌಡರು ಮನೇಲಿ ಮಾಡಿರೋದು ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಸೊಪ್ಪು ಎಲ್ಲ ಚೆನ್ನಾಗಿ ಬಾಡಾದಮೇಲೆ ನಮಗೆ ಈಗ 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸಷ್ಟು ನೀರನ್ನ ಹಾಕ್ತೀನಿ. ಸಾಕು, ನೀರು ಜಾಸ್ತಿ ಆದ್ರೂ ಚೆನ್ನಾಗೋದಿಲ್ಲ, ಮೆತ್ತಗಾಗ್ಬಿಡುತ್ತೆ. ನೀರು ಸ್ವಲ್ಪ ಕುದ್ದಾದಮೇಲೆ ಸ್ವಲ್ಪ ನಾನಿಲ್ಲಿ ಉಪ್ಪನ್ನ ಹಾಕ್ಕೊಳ್ತೀನಿ. ಉಪ್ಪು ಆಮೇಲೆ ಬೇಕಾದರೆ ನೋಡಿ ಟೇಸ್ಟ್ ನೋಡಿ ಹಾಕ್ಕೋಬೋದು, ಉಪ್ಪನ್ನ ಕಮ್ಮಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕಾಯಿ, ಆಮೇಲೆ ಸ್ವಲ್ಪ ಕಡಲೆಕಾಳು ನೆಂದಿರೋವಿದ್ದು ಅದನ್ನು ಹಾಕಿದೆ. ಅದಾದಮೇಲೆ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಬೇಕಾದರೆ ಮೇಯ್ನ್ ಇವಾಗಲೇ ಟೇಸ್ಟ್ ಬಿಡ್ಬೋದು ಹೆಂಗಿದೆ ಅಂತ. ನನಗೆ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು, ಹಂಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕಿದೆ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರೆಸ್ಕೊಂಡ್ರೆ ಬಿಸಿ ಬಿಸಿಯಾದ ಮೆಂತ್ಯ ಸೊಪ್ಪಿನ ಬಾತ್ ರೆಡಿ ಆಯಿತು. ಇದಂತೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಾಗೆ ಟೇಸ್ಟು ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೇಗ ಆಗೋಗ್ಬಿಡುತ್ತೆ, ಒಂದು 5 ನಿಮಿಷದಲ್ಲೆಲ್ಲ ತಿಂಡಿ ಬೇಗ ಆಗೋಗ್ಬಿಡುತ್ತೆ. ನೋಡಿ ಸ್ವಲ್ಪನೂ ಮೆತ್ತಗಾಗಿಲ್ಲ, ಕರೆಕ್ಟಾಗಿದೆ, ಅಷ್ಟು ಚೆನ್ನಾಗಿ ಬಂದಿದೆ, ಉದುರಾಗಿ ಘಮ ಘಮ ಅಂತ ಅಂತಿತ್ತು. ಇದಕ್ಕೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಬಿಟ್ರೆ ಇನ್ನೂ ಒಂದು 2 ಪಟ್ಟು ಜಾಸ್ತಿ ಹೋಗುತ್ತೆ. ಮುಂದೆ ಅಲ್ಲಿ 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 ನೋಡಿ ನೋಡಿ, ದಾಳಿಂಬೆ ಎಲ್ಲ ಕಟ್ ಮಾಡಿಸಿ ಆಗಿದೆ. ಹಾಗೆ ಇದು ಲಾಸ್ಟ್ ಸ್ಪ್ರೇ ಕೊಡ್ತಾ ಇದ್ದಾರೆ ಗಿಡ ಒಣಗೋಕ್ಕೆ, ಏನು ಇತ್ರೆಲ್ಲ ಅಂತಾರಲ್ಲ ಏನೋ ಅಂತಾರಲ್ಲ ಅದನ್ನು ಹೊಡಿತಾ ಇದ್ದಾರೆ. ಬಿಸಿಲು ಜಾಸ್ತಿ ಇತ್ತಲ್ಲ, ಹಾಗಾಗಿ ಆ್ಯಟ್ ಕೊಟ್ಟೋಗೋಣ ಅಂತ ಹಾಗೆ ಆನ್ ದ ವೇ ಬಂದ್ವಿ. ಔಷಧಿ ಹೊಡಿತಾ ಇದ್ದಾರೆ. ಅಜ್ಜಿ ಊರಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ ಅನ್ನಲ್ಲ, ಅದಕ್ಕೆ ಹೊರಗೆ ಬಂದಿದ್ವಿ. ಹೋಗ್ತಿದ್ದಾರೆ ಅವ್ರ ಪಪ್ಪಿಗೆ ಅಲ್ವಾ? ಹೋಗು, ನಿಧಾನ. ವಡರಳ್ಳಿಗೆ ಹೋಗಕ್ಕೆ ಬಂದ್ವಲ್ಲ. ಅಲ್ಲೇ ಎಷ್ಟೊಂದು ಒಣಗಿತ್ತು ನೋಡಲೆ. ನೀನು ಹೊಡಿತೇವೆ, ಹೊಡಿಲಿಲ್ವಾ? ಇದು ಲಾಸ್ಟ್ ಇತ್ತರೆ ಅಲ್ಲ ಹೊಡಿತಾರದು.
ರೀ ಮಾಸ್ಕ್ ಹಾಕೇಳ್ರಿ ಎಲ್ಲಾರ್ವೇ. ಆ ಓ ಸುಳ್ಳು ಕಮ್ಮಿ ಮಾಡಿ ಹೇಳದ. ಈ ಕಡೆಗೆ ಬಾ, ಈ ಕಡೆಗೆ ಬರವಾ. ಯಾವ ಗಿಡ? ಹಣ್ಣು ಬಿಡಕ್ಕೆ. ಹ್ಞೂ ಹಣ್ಣು ಬಿಟ್ಮೇಲೆ ತಿನ್ನೋದು. ಹ್ಞೂ ತಿನ್ಬಿಟ್ಟು ಏನು ಮಾಡೋದು? ಶಕ್ತಿ ಬರುತ್ತೆ, ದೊಡ್ಡನಾಗ್ತೀಯ, ಅವಾಗ ಸ್ಕೂಲಿಗೆ ಹೋಗ್ಬೋದು, ಓದ್ಬೋದು, ನೀನು ದಾಳಿಂಬೆ ಬೆಳಿಬೋದು. ಚೆನ್ನಾಗಿ ಹೋದರೆ ಓದಿರೆ ಕೆಲ್ಸಕ್ಕೆ ಹೋಗ್ಬೋದು. ಇಲ್ಲ ಅಂದರೆ ದನ ಕಾಯ್ಬೋದು. ನೋಡು ಯಾವುದು ಕೆಲ್ಸಕ್ಕೆ ಹೋಗ್ತೀಯಾ? ಹಾಂ, ದನ ಕಾಯ್ತೀಯಾ? ದನ ಕಾಯ್ತೀಯಾ? ವೆರಿ ಗುಡ್. ಏನು ಬಿಸಿಲಿದೆ ಅಂದರೆ, ಬಿಸಿಲಲ್ಲಿ ಹೊರಗಡೆ ಕೆಲಸ ಮಾಡೋರು ಇದು ಇಲ್ಲಿ ತಂತೈತೆ, ನೋಡ್ಕೊಂಬ, ನೋಡ್ಕೊಂಡು ಹೋಗು. ಕೀ ನಿನ್ನ ಹತ್ರ ಐತಾ? ನಡಿ, ಗಾಡಿಲಿ ಐತಿ. ನಿಧಾನ, ಅಲ್ಲಿ ಚಿಕ್ಕದಿರುತ್ತಲ್ಲ ಅಲ್ಲಿ ದಾಟ್ಬೇಕು ಕಣವ. ಬಿಸಿಲು, ಭಾರಿ ಬಿಸಿಲು. ಪಾ ನಮ್ಮ ಮನೇಲಿ ಪಾಪ ಔಷಧಿ ಹೊಡಿತವ್ರೆ ಬಿಸಿಲಲ್ಲೇ ಪಾಪ. ಇವಾಗ ಹೋಗ್ಬೇಕು, ಹೊರಟ್ವಿ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ನಮ್ಮೂರಿಂದ ಅಜ್ಜಿ ಊರು ಒಂದು 5 ನಿಮಿಷ ಜರ್ನಿ ಅಷ್ಟೇ, ಬಂದ್ಬಿಡ್ಬೋದು. ತುಂಬ ಏನು ದೂರ ಇಲ್ಲ. ಹಾಗಾಗಿ ಅಜ್ಜಿ ಊರಲ್ಲೇ ಫಂಕ್ಷನ್ ಇದ್ದಿದ್ದರಿಂದ ಅತ್ತೆ ಮನೆಗೆ ಬಂದ್ವಿ. ಅಲ್ಲಿ ಕಾಫಿ, ಸ್ವಲ್ಪ ಚಕ್ಲಿ ಎಲ್ಲ ಕುಡ್ಕೊಂಡು ಫಂಕ್ಷನಿಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಅತ್ತೆನೂ ಬರ್ತೀನಿ ಅಂದರು, ಹಂಗಾಗಿ ಕಾಯ್ತಾ ಕೂತಿದ್ದೆ. ತಂಗಿನೂ ಕೂಡ ಬರ್ತೀನಿ ಅಂತ ಅಂದಿದ್ಲು. ಹಾಗಾಗಿ 2 ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಇವತ್ತು. ಹಾಗೆ ಹೊರ್ಗಡೆ ಅಂತೂ ತುಂಬ ಬಿಸಿಲಿದೆ. ಎಷ್ಟಿದೆ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ. ಆದಷ್ಟು ಎಲ್ಲರೂ ಎಳನೀರು, ಫ್ರೂಟ್ಸು ಈ ಥರ ತಿನ್ನಿ. ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋಕೆ ಹೋಗ್ಬೇಡಿ, ಬಿಸಿಲಿದೆ ಅಂತ ಐಸ್ ಕ್ರೀಮ್ ತಿನ್ನೋದು, ಕೂಲ್ ಡ್ರಿಂಕ್ಸ್ ಕುಡಿಯೋದು. ಮಕ್ಕಳಿಗೂ ಅಷ್ಟೇ ಆದಷ್ಟು ಹೊರ್ಗಡೆ ಫುಡ್ನ ಕಮ್ಮಿ ಕೊಡಿ. ಈ ಬಿಸಿಲಲ್ಲಂತೂ ಕೊಟ್ಬಿಟ್ರಂತೂ ಹುಷಾರಿಲ್ದಂಗೆ ಆಗುತ್ತೆ. ಎಲ್ಲದನ್ನು ಕಮ್ಮಿ ಮಾಡಿ. ನೀವು ಅಷ್ಟೇ ಎಳನೀರು, ಫ್ರೂಟ್ಸು ಎಲ್ಲ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಕುಡೀರಿ. ಹಾಗೆ ರೈತರುಗಳಂತೂ ಬಿಸಿಲಿರಲಿ, ಮಳೆ ಇರಲಿ ಕೆಲಸ ಮಾಡಲೇಬೇಕು ಹೊರ್ಗಡೆ. ಅವ್ರು ಮಾಡಿದ್ರೇ ನಾವೆಲ್ಲರೂ ಮನೆ ಒಳಗಡೆ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ರೈತರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಅದಾದಮೇಲೆ ಫಂಕ್ಷನ್ ಮುಗಿಸ್ಕೊಂಡು ಬಂದು ಅಂಗಡಿಲೇ ಕೂತ್ಕೊಂಡೆ. ಯಾಕಂತಂದರೆ ಅಮ್ಮ ಊಟಕ್ಕೆ ಹೋಗ್ತೀನಿ, ಸ್ವಲ್ಪ ಹೊತ್ತು ಕೂತಿರು ಅಂತಂದರು. ಹಾಗಾಗಿ ಅಂಗಡಿಲೇ ಇದ್ದೆ. ಅಂಗಡಿಲೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಮೇಲೆ ಮನೆಗೆ ಬಂದು ಎಲ್ಲ ಕೆಲಸನೂ ಮುಗಿಸಿ ರಾತ್ರಿಗೆ ಅಂತ ದೋಸೆಗೆ ರೆಡಿ ಮಾಡಿದೆ. ಅಂದರೆ ರಾಗಿ ದೋಸೆ ಮಾಡಿದೆ. ಎಲ್ಲರಿಗೂ ಬೆಳಗ್ಗೆಯಿಂದ ಊಟ ಅದು ಇದು ತಿಂದು ಹೆವಿ ಅನ್ನಿಸ್ತಾ ಇತ್ತು. ಹಂಗಾಗಿ ಸ್ವಲ್ಪ ದೋಸೆ ಏನಾದರೂ ಮಾಡಿಬಿಡು, ಬೇರೆ ಏನು ಬೇಡ, ಮುದ್ದೆ ಎಲ್ಲ ಬೇಡ ಅಂತಂದರು. ಹಾಗಾಗಿ ದೋಸೆನೇ ಮಾಡಿದೆ. ಸ್ವಲ್ಪ ತುಪ್ಪ, ಬೆಣ್ಣೆ ಕೂಡ ಇತ್ತು, ತುಪ್ಪ ಕಾಯಿಸಿರಲಿಲ್ಲ. ಹಾಗಾಗಿ ಅದನ್ನು ತುಪ್ಪಕ್ಕೆ ಎಲ್ಲ ಇಟ್ಟು ಕಾಯಿಸ್ತಾ ಇದ್ದೆ. ಬೆಳ್ಳುಳ್ಳಿ, ಆಲ್ರೆಡಿ ನಾನು ತುಪ್ಪದ ರೆಸಿಪಿ ಸುಮಾರು ಸಲ ಶೇರ್ ಮಾಡಿದ್ದೀನಿ. ಲಾಸ್ಟ್ ಟೈಮು ಒಂದಲ್ಗ ಹಾಕಿ ಮಾಡೋದನ್ನು ತೋರಿಸಿದ್ದೆ. ಈ ಸಲವೂ ಅದನ್ನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕಿ, ಹಾಗೆ ಜೊತೆಗೆ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಚಿಕ್ತಿದೆ, ಅದನ್ನು ಹಾಕಿ ಕಾಯಿಸ್ತಾ ಇದ್ದೆ. ವೀಳ್ಯದೆಲೆ ಇರಲಿಲ್ಲ. ಹಾಗೆ ಸಂಜೆ ಬೇರೆ ಆಗಿತ್ತಲ್ಲ, ಗಿಡದಲ್ಲಿ ಕಿತ್ಕೋಬಾರ್ದು ಅಂತ ಬೈತಾರೆ ಅಮ್ಮ ಸಂಜೆ ಹೊತ್ತು. ಹಾಗಾಗಿ ಬೇಡ ಅಂತ ಇದಿತ್ತಲ್ಲ, ಇದನ್ನ ಮಾತ್ರ ಹಾಕಿ ಮಾಡ್ತಾಯಿದ್ದೆ. ಫ್ಲೇವರ್ ಅಂತೂ ಹೇಗೆ ಬರ್ತಿತ್ತು ಅಂದರೆ ಘಮ ಘಮ ಅಂತ ಅಂತಿತ್ತು. ಆ ತುಪ್ಪದ ಸ್ಮೆಲ್ ನೋಡೇ ನನಗೆ ಎಷ್ಟು ಚೆನ್ನಾಗಿದೆ, ಘಮ ಘಮ ಅಂತ ಅಂತಿತ್ತು. ಅಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಿತ್ತು. ಒಬ್ಬೊಬ್ಬರು ಕರ್ಬೇವಿನ ಸೊಪ್ಪನ್ನ ಹಾಕ್ತಾರೆ, ಒಬ್ಬೊಬ್ಬರು ಹಾಕೋದಿಲ್ಲ. ಬಟ್ ನಾನು ಯಾವಾಗ ಕಾಸಿದ್ರೂ ಏನು ಹಾಕೋದಿಲ್ಲ. ಇವಾಗ ಚೆನ್ನಾಗಿ ಚಿಗುರಿತ್ತಲ್ಲ, ಹಾಗಾಗಿ ಹಾಕಬೇಕು ಅಂತ ಹಾಕಿದ್ದು ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ. ನಾವು ಹೊರ್ಗಡೆ ತಂದ ತುಪ್ಪನೂ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ. ಅದೇನೋ ಒಂಥರ ತಂದ್ರೂ ಅಕಸ್ಮಾತ್ ಏನಾದರೂ ಇನ್ ಕೇಸ್ ತುಪ್ಪ ಏನಾದರೂ ಖಾಲಿಯಾಗಿ ಬೇಕೇ ಬೇಕು ಅಂತ ಅಂದಾಗ ತರೋದಷ್ಟು ರೇರು, ತರೋದೇ ಇಲ್ಲ ನಾವು. ಏನಾದರೂ ಫಂಕ್ಷನ್ನು ಅದು ಇದು ಬೇಕಾಯಿತು, ತಿಂಡಿಗೆ ಏನಾದರೂ ಬೇಕಾಯಿತು ಅಂತ ಅಂದಾಗ ಅದು ತಂದರೆ ನಂದಿನಿ ತುಪ್ಪ ಒಂದೇ ತರೋದು. ಅದು ಬಿಟ್ಟರೆ ಬೇರೆ ಇನ್ಯಾವುದೂ ತರೋದಿಲ್ಲ. ಅದಾಕಿ ಅದನ್ನು ತಂದರೆ ಮತ್ತೆ ನಾನು ಅದಕ್ಕೆ ಸ್ವಲ್ಪ ತುಪ್ಪದ ಪುಡಿ, ಉಪ್ಪು ಎಲ್ಲ ಹಾಕಿ ಮತ್ತೆ ಕಾಯಿಸ್ತೀನಿ ಅದನ್ನು ನಾನು.
ಹಂಗೇನೆ ತಿನ್ನೋದಿಲ್ಲ. ಯಾರು ನಮ್ಮನೇಲಿ ಇಷ್ಟನೂ ಪಡೋದಿಲ್ಲ. ಏನಾದರೂ ಅದೇ ಫಂಕ್ಷನ್ನು, ದೇವ್ರ ಪೂಜೆ ಹಂಗೇನಾದ್ರು ಇದ್ದಂಗೆ ಮಾತ್ರ ತರ್ತೀವಿ. ಇಲ್ಲಿ ನೋಡಿ ಮಾತಾಡ್ತಾ ತುಪ್ಪ ಆಗಿದ್ದೇ ಗೊತ್ತಾಗ್ಲಿಲ್ಲ ಅಲ್ಲೇ ತುಪ್ಪ ಬಂದೇ ಬಿಡ್ತು. 5 ನಿಮಿಷದಲ್ಲೆಲ್ಲ ಕಾಯಿಸಿ ಹಾಗೇ ಹೋಗ್ಬಿಡ್ತು. ಚೆನ್ನಾಗಿದೆ. ಇನ್ನೊಂದ್ ಸಲ ಬೆಣ್ಣೆ ಎಲ್ಲ ಕಲೆಕ್ಟ್ ಮಾಡಿ ತುಪ್ಪ ಕಾಯಿಸೋವರೆಗೂ ಇದು ಆರಾಮಾಗಿ ಆಗೋಗ್ಬಿಡುತ್ತೆ. ಏನೊಂದು ವಾರ ಅಷ್ಟೇ. ಮತ್ತೆ ರೆಡಿ ಆಗೋಗ್ಬಿಡುತ್ತೆ. ನಾನೇನಂದ್ರೆ ಸ್ವಲ್ಪನೇ ಅದೇನು ಬರುತ್ತೆ ಫ್ರೆಶ್ ಆವಾಗಲೇ ಕಾಯಿಸ್ಬಿಡ್ತೀನಿ. ಅದನ್ನ 1 ಕೆಜಿ ಅಥವಾ 2 ಕೆಜಿ ಎಲ್ಲ ಮಾಡಿ ಕಾಯಿಸ್ಕೊಳ್ಳೋಕೆ ಹೋಗೋದಿಲ್ಲ. ಒಂದು ಅರ್ಧ ಕೆಜಿ ಬಂತಾ ಅಥವಾ 1/4 ಕೆಜಿ ಬಂತಾ ಸಾಕು ಅಷ್ಟೇನೆ ಕಾಯಿಸ್ಬಿಡ್ತೀನಿ. ಫ್ರೆಶ್ ಆಗೂ ಇರುತ್ತೆ. ಬೇಗ ಖಾಲಿನೂ ಆಗೋಗ್ಬಿಡುತ್ತೆ. ಜಾಸ್ತಿ ದಿನದ್ದೆಲ್ಲ ಸ್ಟೋರ್ ಮಾಡಿ ಒಂದೇ ಸಲ ಕಾಯಿಸಿ ತುಪ್ಪನ ಸ್ಟೋರ್ ಮಾಡೋದ್ರಿಂದ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ. ಆಮೇಲೆ ಅಷ್ಟು ಚೆನ್ನಾಗೂ ಇರೋದಿಲ್ಲ. ಆಹ್, ಕೆಮ್ಮು ಈ ಥರ ಏನಾದರೂ ಆಗ್ಬಿಡುತ್ತೆ. ಹಂಗಾಗಿ ಫ್ರೆಶ್ ಆಗಿರೋದೇ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಅನ್ನನೂ ಆಗೋಯ್ತು. ಹಂಗಾಗಿ ತುಪ್ಪ ಅನ್ನ ತಿನ್ನಬೇಕು ಅಂತ ಅನ್ನಿಸ್ತು. ನನೀಗ ಘಮ ಘಮ ನೋಡಿನೇ ತುಪ್ಪ ಅನ್ನ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಮತ್ತೇನು ಉಪ್ಪು ಏನು ಬೇಡ. ಹಾಗೆ ತುಪ್ಪ, ಅನ್ನ ಇದ್ರೆ ಸಾಕು. ಅಥವಾ ಏನಾದರೂ ಚಟ್ನಿ ಪುಡಿ ಏನಾದ್ರು ಇದ್ದರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. ಅಷ್ಟು ಘಮ ಘಮ ಅಂತಿತ್ತು. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನನಗೆ ಸಾಂಬಾರೆಲ್ಲ ಹಾಕೊಂಡು ತಿನ್ನೋದು ಮನಸ್ಸೇ ಬರಲಿಲ್ಲ. ತುಪ್ಪ ಅನ್ನ ತಿಂದ್ಬಿಟ್ಟು ಊಟನ ಮುಗಿಸ್ದೆ. ದೋಸೆನೂ ತಿನ್ನಲಿಲ್ಲ ನಾನು. ಬಿಸಿ ಬಿಸಿ ಅನ್ನ ಹಾಗೆ ತುಪ್ಪ ಇದ್ದಿದ್ದು ನೋಡಿ ಇನ್ನೇನು ಬೇಡ ಅಂತ ಅನ್ನಿಸ್ತು. ಸೊ ಊಟ ಎಲ್ಲ ಮುಗಿಸಿ ಆ ತುಪ್ಪ ಎಲ್ಲ ಕಾಯ್ದಿದ್ದಿತ್ತಲ್ಲ ಅದನ್ನು ಬಾಕ್ಸಿಗೆ ಎತ್ತಿಟ್ಬಿಡೋಣ. ಬೆಳಗ್ಗೆ ಇಲ್ಲ ಅಂತಂದರೆ ಗಟ್ಟಿಗಾಗ್ಬಿಟ್ಟಿರುತ್ತೆ. ಮತ್ತೆ ಕಾಯಿಸ್ಬೇಕಾಗುತ್ತೆ. ಬಿಸಿ ಇದ್ದಾಗಲೇ ಹಾಕಿದ್ರೆ ಮುಗೀತು. ಹಾಗೆ ಒಂದು ಟಿಪ್ಸ್ ಕೂಡ ಹೇಳ್ತೀನಿ. ತುಪ್ಪ ನೀವೇನಾದರೂ 1 ಕೆಜಿ ಇತ್ತು, 2 ಕೆಜಿ ಇತ್ತು ಸ್ಟೋರ್ ಮಾಡಬೇಕು, ತುಂಬ ದಿನ ಇತ್ತು ಹಾಳಾಗುತ್ತೆ ಅನ್ನೋದಾದರೆ ಈಗೇನು ನಾವು ತುಪ್ಪ ಕಾಯಿಸಿದ್ದೀವಲ್ಲ ಹೀಗೆ ಇನ್ನೊಂದು ಬಾಕ್ಸಿಗೆ ಸ್ಟೋರ್ ಮಾಡೋದಕ್ಕೆ ಹಾಕೊಂಡ್ಬಿಡ್ತೀವಲ್ಲ ಇದಕ್ಕೆ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಒಂದೇ ಒಂದು ಚಿಕ್ಕ ಪೀಸಷ್ಟು ಇದ್ರೊಳಗಡೆ ಬೆಲ್ಲನ ಹಾಕಿ ಇಟ್ಟರೆ ತುಪ್ಪ ಕೆಡೋದಿಲ್ಲ. ಹಾಗೆ ಸ್ಮೆಲ್ಲು ಕೂಡ ಬರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಸ್ಟೀಲ್ ಬಾಕ್ಸು ಅಥವಾ ಪ್ಲಾಸ್ಟಿಕ್ ಬಾಕ್ಸಿಗೆ ತುಪ್ಪ ಹಾಕೋದಕ್ಕಿಂತ ಈ ಥರ ಪಿಂಗಾಣಿ ಬಟ್ಲಿಗೆ ಅಥವಾ ಬಾಕ್ಸಿಗೆ ತುಪ್ಪನ ಹಾಕಿದ್ರೆ ತುಂಬ ದಿನ ಚೆನ್ನಾಗಿರುತ್ತೆ. ಹಾಗೆ ಕೆಡೋದು ಇಲ್ಲ. ಅಷ್ಟೇ ಫ್ರೆಶ್ ಆಗಿರುತ್ತೆ. ನಾನು ಕೊಟ್ಟಿರೋ ಟಿಪ್ಸು ಇಷ್ಟ ಆಯಿತು ಅಂತ ಅಂದ್ಕೊಂಡು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್.